ಕಾಮನ್ ಆಗಿರುವಂಥ ಸಮಸ್ಯೆ, ತುಂಬ ಸರಳವಾದ ಪರಿಹಾರಗಳು ಕೂಡ. ಮಾಡೋದಕ್ಕೆ ಮನಸ್ಸಿರಬೇಕು ಅಷ್ಟೇ. ತುಂಬ ಜನ ಬಂದು ಹೇಳೋವಂಥದ್ದು ನನ್ನ ಹತ್ರ, ಡಾಕ್ಟ್ರೇ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಅಸಿಡಿಟಿ ಆಗ್ತಾ ಇದೆ, ಹೊಟ್ಟೆ ಉರಿ ಆಗ್ತಾ ಇದೆ. ಹಲವಾರು ಕಾರಣಗಳಿದೆ. ಒಂದು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರುವಂಥ ರೂಢಿ, ಅಭ್ಯಾಸ ಮಾಡ್ಕೊಂಡು. ಇನ್ನೊಂದು ಕಾಮನ್ ಮಿತಿ ಮೀರಿ ಆಹಾರ ಸೇವನೆ ಮಾಡುವಂಥದ್ದು. ಹೆಣ್ಮಕ್ಳಲ್ಲಿ PCOD ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಜೀರ್ಣಕ್ರಿಯೆ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಅತಿಯಾಗಿ ತಿನ್ನುವಂಥದ್ದು. ನನ್ನ ಸಾಮರ್ಥ್ಯ 2 ದೋಸೆ, ನನ್ನ ಪಲ್ಯ ರುಚಿಯಾಗಿದೆ ಅಂತನೋ ಇನ್ನೇನೋ ಕಾರಣಕ್ಕೋ 4-5 ದೋಸೆ ಒಟ್ಟಿಗೆ ತಿಂದುಬಿಡ್ತೀನಿ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಆಹಾರದಲ್ಲೇ ಆರೋಗ್ಯ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಸಂಚಿಕೆಯನ್ನು ಯಾವತ್ತಿನ ಥರ ನಡೆಸ್ಕೊಡ್ತಾ ಇರುವಂಥದ್ದು ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಕಾರ್ಯಕ್ರಮ ಶುರು ಮಾಡಿಬಿಡೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡೋಣ? ತುಂಬ ಕಾಮನ್ ಆಗಿರುವಂಥ ಸಮಸ್ಯೆ, ತುಂಬ ಜನ ಬಂದು ಹೇಳೋವಂಥದ್ದು ನನ್ನ ಹತ್ರ, ಡಾಕ್ಟ್ರೇ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಅಸಿಡಿಟಿ ಆಗ್ತಾ ಇದೆ, ಹೊಟ್ಟೆ ಉರಿ ಆಗ್ತಾ ಇದೆ. ಎಲ್ಲ ಒಂದು ಕಾಮನ್ ವರ್ಡ್, ಅದು ಕಾಮನ್ ಆಗಿ ಹೇಳುವಂಥ ಪದಗಳು. ಅದರ ಕಾರಣಗಳು, ಅವರ ಸಿಂಪ್ಟಮ್ಸ್ಗಳು ಆ್ಯಕ್ಚುಲಿ ಬೇರೆ ಬೇರೆ ಇರುತ್ತೆ. ಬಟ್ ಇದು ಸಾಮಾನ್ಯವಾಗಿ ಹೇಳುವಂಥ ವಿಷಯ. ಇದರ ಬಗ್ಗೆ ಅದು ಯಾಕೆ ಬರುತ್ತೆ, ಅದರಿಂದ ಹೇಗೆ ಸುಲಭವಾಗಿ ಮನೆಯಲ್ಲಿ ಪರಿಹಾರ ಮಾಡ್ಕೋಬೋದು ಅನ್ನೋದು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಅಂದರೆ ಪುಣ್ಯಕ್ಕೆ ಹೊಟ್ಟೆಯಲ್ಲಿ ತಲೆನೋವು ಅನ್ನೋ ಪರಿಸ್ಥಿತಿ ಅಲ್ಲ. ಅಲ್ಲ, ಹೊಟ್ಟೆಯಲ್ಲಿ ಹೊಟ್ಟೆ ನೋವು. ಬಟ್ ಏನು ಯಾಕೆ ಅನ್ನೋದು ಗೊತ್ತಿರಲ್ಲ. ಬಟ್ ಹೌದು, ಜನರಲ್ ಆಗಿ ಒಂದು ಟರ್ಮ್ ಗ್ಯಾಸ್ಟ್ರಿಕ್ ಅಂತ ಬಳಸ್ತಾರೆ. ಮೂಲತಃ ಗ್ಯಾಸ್ಟ್ರಿಕ್ ಅನ್ನೋದಕ್ಕೆ ಆ ಅರ್ಥ ಇಲ್ಲ. ಅದು ಹೊಟ್ಟೆಗೆ ಅಂದ್ರೆ ಜಠರಕ್ಕೆ ಸಂಬಂಧಪಟ್ಟಿದ್ದು ಅಂತ ಮಾತ್ರ ಅರ್ಥ. ಹೌದು, ನಾವು ಗ್ಯಾಸ್ಟ್ರೋಎಂಟರಾಲಜಿ, ಹೌದು, ಅದು ಜಠರಕ್ಕೆ ಆ ಪದವನ್ನ ಬಳಸುವಂಥದ್ದು. ಅದರಲ್ಲಿ ಗ್ಯಾಸ್ ಅಂತ ಬರುತ್ತಲ್ಲ, ಹಾಗಾಗಿ ಸಾಮಾನ್ಯವಾಗಿ ಗ್ಯಾಸ್ ರಿಲೇಟೆಡ್ ಏನೋ ಒಂದು ಅಂತ ಅಂದ್ಕೊಳ್ತಾರೆ. ಆಗ್ತಾ ಇರೋದು ಅಸಿಡಿಟಿ, ಹೈಪರ್ ಅಸಿಡಿಟಿ ಅಥವಾ ಆಸಿಡ್ ರಿಫ್ಲಕ್ಸ್ ಇರ್ಬೋದು, ಅಥವಾ ಬ್ಲೋಟಿಂಗ್ ಇರಬಹುದು. ಅಂದ್ರೆ ಅಲ್ಲಿ ಇದು ದ್ರವಗಳು ಸ್ರವಿಸ್ತಾ ಇರುತ್ತೆ, ಅದಕ್ಕೆ ಪೂರಕವಾಗಿ ಆಹಾರಗಳು ಸಮಯಕ್ಕೆ ಸಿಗದೇ ಇದ್ರೆ ಆಗುವಂತ ಮುಖ್ಯ ಅದು ಜಾಸ್ತಿ ಆದ್ರೆ, ಅಥವಾ ಅದು ಗಂಟ್ಲಲ್ಲಿ ಹುಣ್ಣುಗಳಾಗುವಂಥದ್ದು, ಆ ಹುಳಿ ದ್ರವ ಅನ್ನನಾಳಕ್ಕೆ ಮೇಲೆ ಹೊರಗಡೆ ಬರುವಂತದ್ದು, ಇದೇನು ಇರ್ಬೋದು. ಅಥವಾ ಅನ್ನೀಸಿನೆಸ್, ಉರಿ ಏನು ಇಲ್ಬೋದು ಬಟ್ ಇರಲ್ಲ, ಆದ್ರೆ ಅನ್ನೀಸಿನೆಸ್ ಇರುತ್ತೆ ತುಂಬಾ ಜನಕ್ಕೆ. ಏನು ಅಂತ ಸಿಕ್ಕಾಕೊಂಡಂಗ. ಹೌದು, ತುಂಬ. ಮತ್ತೆ ಕೆಲವೊಂದ್ಸಲ ತಲೆನೋವು ಬರುತ್ತೆ, ಅದರಿಂದ ಬೇರೆ ಬೇರೆ ಸಿಂಪ್ಟಮ್ಸ್ ಬರುತ್ತೆ. ಸೊ ಇದು ಸಾಮಾನ್ಯವಾದ ಒಂದು ತುಂಬ ಕಾಮನ್ ಇದು. ಹಲವಾರು ಕಾರಣಗಳಿದೆ. ಒಂದು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರುವಂತಹ ರೂಢಿ, ಅಭ್ಯಾಸ ಮಾಡ್ಕೊಂಡು. ಇನ್ನೊಂದು ಕಾಮನ್ ಮಿತಿ ಮೀರಿ ಆಹಾರ ಸೇವನೆ ಮಾಡುವಂಥದ್ದು. ಅದರಿಂದನೂ ಹೌದು, ನನ್ನ ಸಾಮರ್ಥ್ಯ ಏನಿದೆ ಅದಕ್ಕಿಂತ ಜಾಸ್ತಿ ತಗೊಂಡಾಗ ಜೀರ್ಣ ಹೆಚ್ಚು ಕಮ್ಮಿ ಆಗುತ್ತೆ ಜೀರ್ಣಕ್ರಿಯೆಯಲ್ಲಿ, ಅದರಿಂದ ಸಮಸ್ಯೆ ಬರುತ್ತೆ. ಇನ್ನೊಂದು, ಕಾಫಿ ಅಥವಾ ಚಹಾವನ್ನು ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ತಗೊಳ್ಳೋವಂಥದ್ದು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ತಗೋತೀನಿ, ಅಥವಾ ಊಟದ ಬದಲಿಗೆ ಕಾಫಿ ಕುಡಿತೀನಿ. 1 ಗಂಟೆಗೆ ಹಸಿವಾಗ್ತಿರತ್ತೆ, ಊಟ ಮಾಡಲ್ಲ, ಬದಲಿಗೆ ಹಸು ತಣಿಸಕ್ಕೆ ಕಾಫಿ ಇನ್ನೇನೋ ಪ್ರಾಬ್ಲಮ್ಗೆ ದಾರಿ ಮಾಡ್ಕೊಳುತ್ತೆ. ಇನ್ನೊಂದು, ಖಾಲಿ ಹೊಟ್ಟೆಯಲ್ಲಿ ಕುಡಿಯಲ್ಲ, ಆದರೆ ದಿನಕ್ಕೊಂದು 8-10 ಗ್ಲಾಸ್ ಕಾಫಿ ಕುಡಿತೀನಿ. ಅದು ಕೂಡ ಒಳ್ಳೆಯದಲ್ಲ. ಸ್ಮೋಕಿಂಗ್ ಮಾಡೋದು, ಆಲ್ಕೋಹಾಲ್ ಅಫ್ಕೋರ್ಸ್ ಅದರೆಲ್ಲನೂ ಆಗ್ಬೋದು. ಇನ್ನೊಂದು, ಅತಿಯಾದ ಒತ್ತಡ, ಮಾನಸಿಕ ಒತ್ತಡ, ಚಿಂತೆ ಜಾಸ್ತಿ ಆದರೆ, ಸ್ಟ್ರೆಸ್ ಜಾಸ್ತಿ ಆದರೆ ಅದರಿಂದನೂ ಆಗುತ್ತೆ. ಇನ್ನೊಂದು, ಓವರಾಲ್ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಹೆಚ್ಚು ಕಮ್ಮಿ ಆದಾಗ, ಜೀರ್ಣಕ್ರಿಯೆನೂ ಹೆಚ್ಚು ಕಮ್ಮಿ ಆದಾಗ, ಯಾವುದೋ ಕಾರಣಕ್ಕಾಗಿರಬಹುದು, ಅದು ಬೇರೆ ಯಾವುದೋ ಹೆಲ್ತ್ ಇಶ್ಯೂಸ್ ಇಂದ, ಸೆಕೆಂಡರಿ ಕಾರಣಗಳು, ಬೇರೆ ಯಾವುದೋ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದರಿಂದಾಗಿ ಇದಾಗಿರುತ್ತೆ. ಈಗ ಹೆಣ್ಮಕ್ಳಲ್ಲಿ PCOD ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಜೀರ್ಣಕ್ರಿಯೆ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಮೆನ್ಸ್ಟ್ರುವಲ್ ಇಶ್ಯೂಸ್ ಏನಾದರೂ ಇದ್ದಾಗ, ಅಥವಾ ಡಯಾಬಿಟೀಸ್ ಇದ್ದಾಗ, ಬೇರೆ ಬೇರೆ ಕಾರಣದಿಂದ ಅದು ಇರ್ಬೋದು. ಇನ್ನೊಂದು, ಮೋಷನ್ ಕ್ಲಿಯರ್ ಆಗದೆ ಇದ್ದಾಗ, ಮಲಬದ್ಧತೆ ಇದ್ದಾಗಲೂ ಜೀರ್ಣಕ್ರಿಯೆ ಸರಿಯಾಗಲ್ಲ, ಆವಾಗ ಬ್ಲೋಟಿಂಗ್ ಆಗೋದು, ಅಸಿಡಿಟಿ ಆಗೋದು, ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಇದರ ಸಾಮಾನ್ಯವಾಗಿ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಒಂದು, ಹೊಟ್ಟೆ ಉಬ್ಬರಿಸೋದು, ಹೊಟ್ಟೆ ಒಂಥರ ಟೈಟ್ ಫೀಲ್ ಆಗೋದು, ನೋವಾಗೋದು, ಹೊಟ್ಟೆ ಗಟ್ಟಿಯಾದ ಹಾಗೆ ಫೀಲ್ ಆಗೋದು. ಇನ್ನೊಂದು, ತೇಗು ಬರೋದು ತುಂಬ ಫ್ರೀಕ್ವೆಂಟ್ ಆಗಿ. ನಾರ್ಮಲ್ ತೇಗು ಬರುತ್ತೆ ಸಹಜವಾಗಿ, ಆದರೆ ಇದು ಮಿತಿ ಮೀರಿ ಬರುತ್ತೆ. ಅದೇ ನಾನು ಆಗ ಹೇಳಿದಾಗ ಹುಳಿ ತೇಗು ಬರೋದು. ತೇಗು ಬಂದ ಮೇಲೆ ಇಲ್ಲೆಲ್ಲ ಅನ್ನನಾಳದಲ್ಲಿ ಪೂರ್ತಿ ಉರಿಯೋದು, ಗಂಟ್ಲ ತನಕ ಅನ್ನೀಸಿನೆಸ್ ಇರುವಂಥದ್ದು. ಒಂಥರ ನಾವು ಹೇಳ್ತೀವಲ್ಲ, ಮೂಗಿನ ತನಕ ತಿನ್ನೋದು ಅಂತ, ಹಾಗೆ ಹೊಟ್ಟೆ ಅತಿಯಾಗಿ ತಿಂದರೆ ಹೇಗೊಂದು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಅದೇ ಫೀಲ್ ಇದರಲ್ಲಾಗತ್ತೆ. ಕಡಿಮೆ ತಿಂದರೂ ಆಗುತ್ತೆ ಅವಾಗ ಕೆಲವೊಂದ್ಸಲ. ಹೊಟ್ಟೆಯಲ್ಲಿ ಗ್ಯಾಸ್ ಅಥವಾ ಗ್ಯಾಸ್ ಪಾಸ್ ಆಗುವಂಥದ್ದು ಕೆಳಗಡೆಯಿಂದ, ಇಂಥದ್ದೆಲ್ಲ ಹಲವಾರು ಲಕ್ಷಣಗಳು.
ನಾನು ಆಗಲೇ ಹೇಳಿದಾಗೆ ಆಹಾರದ ಏನು ಸಮಯ ಹೆಚ್ಚು ಕಮ್ಮಿ ಆಗೋದು ಇದೆಲ್ಲ ಒಂದು ಮುಖ್ಯ, ಇದೆಲ್ಲ ಕಾರಣಗಳು. ನಾವು ಇದಕ್ಕೀಗ ಪರಿಹಾರಗಳು ಏನು ಅಂತ ನೋಡೋದಾದರೆ ತುಂಬ ತುಂಬ ಸರಳ. ಆ್ಯಕ್ಚುಲಿ ತುಂಬ ಕಾಮನ್ ಆಗಿರುವಂಥ ಸಮಸ್ಯೆ, ತುಂಬ ಸರಳವಾದ ಪರಿಹಾರಗಳು ಕೂಡ. ಮಾಡೋದಕ್ಕೆ ಮನಸ್ಸಿರಬೇಕು ಅಷ್ಟೇ. ಈಗ ಉದಾಹರಣೆಗೆ ನಾನು ಆಗಲೇ ಹೇಳಿದೆ, ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋದು. ಯಾರಿಗೆ ಆಲ್ರೆಡಿ ಸಮಸ್ಯೆಗಳಿದೆ, ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿದರೆ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೇನಕ್ಕೂ ಲೀಡ್ ಮಾಡುತ್ತೆ. ಅಭ್ಯಾಸ ಆಗಿರುತ್ತಲ್ಲ, ಹೇಗೆ ಟ್ರೀಟ್ ಮಾಡೋದು? ಅಭ್ಯಾಸ ಆಗಿದ್ದನ್ನ ಹೊಸ ಅಭ್ಯಾಸಕ್ಕೆ ಬದಲಾವಣೆ ಮಾಡ್ಕೊಳ್ಬಹುದು, ಬೇರೆ ದಾರಿ ಇಲ್ಲ. ಕಾಫಿನೇ ಕುಡಿಬೇಕು ಅಂತ ಏನೂ ಇಲ್ಲ, ಅದು ನಮಗೆ ರೂಢಿ ಆಗಿದೆ. ನಮಗದು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಡಿಕ್ಷನ್ ಆಗಿದೆ, ಅದೊಂಥರ ಚಟ. ಕಾಫಿ ಅಥವಾ ಚಹಾ ನಮಗೆ ಆ ರುಚಿ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ. ಅದು ಬೇಸಿಕಲಿ ಹಾಗಾಗಿ ನಾವು ಮತ್ತೆ ಮತ್ತೆ ಕುಡಿತಿರ್ತೀವಿ. ಆ ರೂಢಿ ನೀವು ನಿಧಾನಕ್ಕೆ ಚೇಂಜ್ ಮಾಡ್ಕೊಳ್ಬಹುದು. ಅದ್ರ ಬದಲಿಗೆ ಕಾಫಿ ಬೆಳಿಗ್ಗೆ ಆ್ಯಕ್ಚುಲಿ ಏನು ಬೇಕು ಅಂತ ಇಲ್ಲ, ಹಾಗೆ ಖಾಲಿ ಹೊಟ್ಟೆಲ್ಲ ಅದು ನಮಗೆ ರೂಢಿ. ಈಗ ನನಗೆ ಕುಡಿಯೋ ಅಭ್ಯಾಸ ಇಲ್ಲ, ಕಾಫಿ ಟೀ ಎರಡೂ. ಜನ ಕೇಳ್ತಾರೆ, ಅದು ಹೇಗೆ ಕಾಫಿ ಟೀ ಕುಡಿದೇ ಇರ್ತೀರಾ ನೀವು, ಬೆಳಿಗ್ಗೆ ಏನು ಕುಡಿಯೋದೇ ಇಲ್ವಾ ಅಂತ. ಬೇಕಾಗಲ್ಲ ಏನು, ನಾವು ಹೇಗೆ ಅಳವಡಿಕೆ ಮಾಡ್ಕೋತೀವಿ ಹಾಗೆ. ಸೊ ಒಂದು ಅಂಥವ್ರು ಏನು ಮಾಡಬೇಕು ಅಂದರೆ, ನಿಮಗೆ ತುಂಬ ಕಾಫಿ ಟೀ ಕುಡಿಯೋವಂಥ ಅಭ್ಯಾಸ ಇದ್ದರೆ ದಿನಕ್ಕೆ 5 ಗ್ಲಾಸ್ 6 ಗ್ಲಾಸು. ತುಂಬ ಜನ ಹೇಗೆ ಅಂದರೆ, ಅವ್ನ ಫ್ರೆಂಡ್ ಕರೆದ, ಕೊಲೀಗ್ ಕರೆದ, ಒಂದು ಅರ್ಧ ಕಪ್ ಅವನ ಜೊತೆ ಕುಡಿತೀನಿ, ಮನೆಗೆ ಯಾರೋ ನೆಂಟರು ಬಂದಾಗ ಮಾಡಿದೆ ಅರ್ಧ ಕಪ್ ಕುಡಿತೀನಿ, ಅದು ಮೇಲೆ ಹೋಗ್ತಾ ಇರೋದು ಗೊತ್ತೇ ಆಗೋದಿಲ್ಲ. ಈವನ್ ದ್ಯಾಟ್ ಹಾಫ್ ಕಪ್ ಅಲ್ಲ, ಇಷ್ಟು 2 ಸಿಪ್ ಅಂತ ಏನು ಹೇಳ್ತೀವಿ, ಅದು ಕೂಡ ಹಾರ್ಮ್ ಮಾಡುತ್ತೆ. ಸೊ ಅದನ್ನೇ ಅವಾಯ್ಡ್ ಮಾಡಬೇಕು ಫಸ್ಟ್ ಥಿಂಗ್. ಇನ್ನೊಂದು, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ 1-2 ಕಪ್ ಕಾಫಿ ಟೀ ಕುಡಿಲೇಬಾರ್ದು ಅಂತ ಹೇಳ್ತೀರಾ? ನನ್ನ ಹತ್ರ ಕೇಳಿದ್ರೆ ಅಗತ್ಯ ಇಲ್ಲ, ಅದು ಮತ್ತೆ ಬೇಸಿಕಲಿ ಅಗತ್ಯ ಇಲ್ಲ. ಈಗ ನಮಗೆ ಹೇಗೆ ಆಹಾರ ಅಗತ್ಯವೋ ಹಾಲು ಅಗತ್ಯ ಇದೆ, ಕಾಫಿ ಟೀ ಅಗತ್ಯ ಇಲ್ಲ. ಹಾಲು ಅಗತ್ಯ ಇಲ್ಲ ಅಂತ ಹೇಳೋರು ಇದ್ದಾರೆ, ಬಟ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸೊ ಹಾಲು ಬೇಕಾಗತ್ತೆ ದೇಹಕ್ಕೆ, ಕುಡಿಬೇಕು. ಕಾಫಿ ಟೀ ಅಗತ್ಯ ಇಲ್ಲ, ಆದರೆ ನಿಮಗೆ ಕುಡಿಬೇಕು ಅಂತ ಅನಿಸುತ್ತೆ, ಇಷ್ಟ ಆಗುತ್ತೆ, ಕುಡಿಬಹುದು. ಆದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಬೇಡ, ಅಥವಾ ಊಟದ ಬದಲಿಗೆ ಬೇಡ, ಅಥವಾ ಊಟ ಆದ ತಕ್ಷಣ ಬೇಡ. ಊಟ ಆಗಿ 1-2 ಅವರ್ಸ್ ಗ್ಯಾಪ್ ಆದಮೇಲೆ 2-3 ಅವರ್ಸ್ ಕುಡಿಬೋದು. ಅದು ಏನಾಗುತ್ತೆ ಕಾರಣ? ಒಂದು ಕಾರಣ ಏನಂದ್ರೆ, ಇದು ಆಸಿಡ್ ರಿಫ್ಲೆಕ್ಸ್ ಇದು ಮಾಡುತ್ತೆ. ಕಾರಣ ಹೇಗೆ, ಅದು ಏನು, ಅದು ಇಫೆಕ್ಟ್ ಏನು ಮಾಡ್ತಾ ಇರುತ್ತೆ ಅದರಿಂದ, ಅದು ಆಗೋದಕ್ಕೆ ಅದರ ಮೂಲ ಕಾರಣ ಏನು? ಮೂಲ ಕಾರಣ ಮೊದಲನೇದಾಗಿ ಕಾಫಿ ಅಥವಾ ಚಹಾ ಏನಾದ್ರಲ್ಲಿರೋ ಕೆಫೀನ್ ಆಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ ಅಂದರೆ, ದೇ ಆರ್ ಸ್ಟಿಮ್ಯುಲೆಂಟ್ಸ್. ನಮಗೆ ಅದಕ್ಕೋಸ್ಕರ ಕುಡಿಯೋದು, ಕಿಕ್ ಸಿಗುತ್ತೆ, ಆಲ್ಕೋಹಾಲಿನ ಖುಷಿ ಆಗುತ್ತೆ. ಈ ನಾವು ಜಾಹೀರಾತಲ್ಲಿ ನೋಡಿದಾಗ ಕುಡಿದ ತಕ್ಷಣ ಮನೆ ಕೆಲಸ ಎಲ್ಲ ಆಗೋಗುತ್ತೆ, ಒಂಥರ ಆ ಜಾಹೀರಾತುಗಳಲ್ಲಿ ಹಾಗೆ ತೋರಿಸ್ತಾರೆ, ಆ ಇಮೇಜ್ ಕ್ರಿಯೇಟ್. ಅದು ನಮಗೆ ತುಂಬ ಜನ ಹೇಳೋದು, ನನಗೆ ಎನರ್ಜಿನೇ ಇಲ್ಲ, ಕಾಫಿ ಕುಡಿದ ತಕ್ಷಣ ಎನರ್ಜಿ ಬರುತ್ತೆ ಅಂತ. ಇಟ್ ಈಸ್ ನಾಟ್ ಎನರ್ಜಿ. ಬೇಸಿಕಲಿ ಅದು ಸ್ಟಿಮ್ಯುಲೆಂಟ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ. ನಾವು ಈ ರಜಸ್ಸು ಅಂತ ಏನು ಹೇಳ್ತೀವಿ, ರಜೋಗುಣವನ್ನು ಆಕ್ಟಿವೇಟ್ ಮಾಡುತ್ತೆ ಬೇಸಿಕಲಿ. ಅದು ಅತಿ ಆಗ್ತಾ ಹೋಗುತ್ತೆ. ರಜಸ್ಸು ಬೇಕು ನಮಗೆ, ಬೇಡ ಅಂತಲ್ಲ, ಬಟ್ ಓವರ್ ಸ್ಟಿಮ್ಯುಲೇಷನ್ ಮಾಡ್ತಾ ಇರ್ತೀವಿ ನಾವು, ಅತಿಯಾಗಿ ಅದನ್ನ ಇಂಥ ಪದಾರ್ಥಗಳನ್ನ ಕೊಟ್ಟು. ಅದರಿಂದ ಅದೊಂದು. ಇನ್ನೊಂದು, ಅಸಿಡಿಟಿ ಫಾರ್ಮ್ ಆಗುತ್ತೆ. ಹಾಲು ಕಾಫಿ ಮತ್ತು ಹಾಲು ಮಿಕ್ಸ್ ಮಾಡಿ ಒಳಗಡೆ ಊಟದ ಖಾಲಿ ಹೊಟ್ಟೆಯಲ್ಲಿ ಹಾಕಿದಾಗ ರಿಯಾಕ್ಷನ್ ಆಗುತ್ತೆ ನಿಮಗೆ. ಓಕೆ, ಅಂದ್ರೆ ಅದು ನಿಮಗೆ ಆಹಾರ ತಿಳ್ಕೊಂಡು ಅದರಲ್ಲಿ ಸ್ರವಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ಹಾಲಾದ್ರೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಓಕೆ, ವೆನ್ ಇಟ್ ಈಸ್ ಅದು ಕೂಡ ಹಾಲನ್ನು ಕೂಡ ತೆಳು ಹಾಲು ಅಂತ ಹೇಳ್ತಾರೆ. ದಪ್ಪ ಹಾಲು ಅಜೀರ್ಣಕಾರಿ, ಮತ್ತೆ ಹಾಲಿನೊಟ್ಟಿಗೆ ತುಪ್ಪ ಹಾಕಿ ಹೀಗೆ ತಗೊಳ್ಳೋವಂಥದ್ದು. ಕೆಲವರಿಗೆ ಬರೀ ಹಾಲು ತಗೊಂಡ್ರು ಆಗಲ್ಲ, ಕೆಲವು ಕಂಡೀಷನ್ಸ್ ಅಲ್ಲಿ. ಕೆಲವರಿಗೆ ಹಾಲೊಟ್ಟಿಗೆ ತುಪ್ಪ ಅಂದ್ರೆ ಮಿಶ್ರಣ ಮಾಡುವಂಥದ್ದು ಅಥವಾ ಜೊತೆ? ಇಲ್ಲ, ಹಾಲಿಗೆ ತುಪ್ಪ ಹಾಕಿ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅದಕ್ಕೆ ಬೇಕಾದ್ರೆ ಸಕ್ಕರೆ, ಏಲಕ್ಕಿ ಪುಡಿ, ಏನ್ ಬೇಕಾದ್ರೂ ಹಾಕೋಬಹುದು. ದಟ್ ಈಸ್ ಒನ್ ಪೂರಕವಾಗಿರುವಂಥದ್ದು ಹಾಕೋಬೇಕು. ಆವಾಗ ಇನ್ನೊಂದೇನು ಅಂದ್ರೆ, ನಾನು ಎಸಿಡಿಟಿ ಆಗುತ್ತೆ, ಕಾಫಿ ಬಿಡಕ್ಕೆ ಆಗಲ್ಲ ಅನ್ನುವಂಥವ್ರು ತುಂಬಾ ಜನ ಬರ್ತಾರೆ. ಅಂಥವ್ರಿಗೆ ಇನ್ನೊಂದು, ಸಾಧ್ಯನೇ ಇಲ್ಲಪ್ಪ ನಂಗೆ ಕಾಫಿ ಬಿಡಕ್ಕೆ, ಬಟ್ ನಂಗೆ ಎಸಿಡಿಟಿ ಕಮ್ಮಿ ಆಗಬೇಕು. ಅಂಥವ್ರಿಗೆ ಒಂದು ಆಪ್ಷನ್ ಕೊಡೋದೇನು ಅಂದ್ರೆ, ಕಾಫಿಗೆ ತುಪ್ಪ ಹಾಕೊಂಡು ತಗೊಳ್ಳಿ. ಅದು ಆ ರಿಯಾಕ್ಷನ್ನ ಕಡಿಮೆ ಮಾಡುತ್ತೆ. ಕಾಫಿಗೆ ತುಪ್ಪ, ಓಕೆ. ಐ ಟೆಲ್ ಮೈ ಪೇಷಂಟ್ಸ್, ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ಬಿಡಕ್ಕೆ ಆಗದೇ ಇಲ್ಲ ಡಾಕ್ಟ್ರೆ ಅಂತ ಕೂತ್ಕೊಂಡ್ಬಿಡ್ತಾರೆ. ಇಲ್ಲ ಅಂದ್ರೆ ಕಾಫಿಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅನ್ಸಿದ್ರೆ, ಫಸ್ಟ್ 1 ಚಮಚ ತುಪ್ಪ ತಿನ್ನಿ,
ಅದ್ರ ಮೇಲೆ ಕಾಫಿ ಕುಡೀರಿ. ಆದರೆ ಡೋಸೇಜ್ ಕಡಿಮೆ ಮಾಡಬೇಕು, ಸ್ಟ್ರಾಂಗ್ ಇರೋದನ್ನ ಸ್ವಲ್ಪ ಲೈಟ್ ಮಾಡ್ಕೋಬೇಕು. ಅದೆಲ್ಲ ಮಾಡ್ತಾನೆ ಒಂದೇ ಸಲ ಬಿಡಕ್ಕಾಗಲ್ಲ ಅಂದಾಗ ಇಂಥದ್ದೆಲ್ಲ ಪರಿಹಾರಗಳು ಅದಕ್ಕೆ ಚಿಕ್ಕ ಪುಟ್ಟದ್ದು. ಬಟ್ ಇದೇನು ಲೈಫ್ ಲಾಂಗ್ ಹೀಗೆ ಮಾಡಿ ಅಂತ ಅಲ್ಲ, ಬಟ್ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೊಡುವಂಥದ್ದು. ಟೇಪರ್ ಮಾಡಕ್ಕೆ ನಿಧಾನಕ್ಕೆ. ಅವಾಗ ಒಂದೇ ಸಲ ಬಿಡಕ್ಕಾಗಲ್ಲ, ಯಾಕಂದ್ರೆ ಈ ಅಡಿಕ್ಷನ್ ಆದವರಿಗೆ ಬಿಟ್ರೆ ಅದು ರೆಸ್ಟ್ಲೆಸ್ನೆಸ್ ಫೀಲ್ ಆಗುತ್ತೆ, ಏನೋ ಅವರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಏಕಾಗ್ರತೆ ಬರಲ್ಲ, ಈ ಸಮಸ್ಯೆ ಇರೋದಕ್ಕೆ. ಸೊ ಅದೊಂದು. ಇನ್ನೊಂದು, ಈ ಕಾಫಿ ಟೀ ನೀವು ಆಹಾರದ ಜೊತೆಗೆ ಸೇವನೆ ಮಾಡಿದರೆ ಏನಾಗುತ್ತೆ ಅಂತ, ಅದರಲ್ಲಿರುವಂಥ ಅಂಶಗಳು ಅಯನ್ ಮತ್ತು ಕ್ಯಾಲ್ಸಿಯಮ್ನ ಅಬ್ಸಾರ್ಬ್ ಮಾಡೋಕ್ಕೆ ಬಿಡೋದಿಲ್ಲ, ಬ್ಲಾಕ್ ಮಾಡುತ್ತೆ. ದೇ ಬ್ಲಾಕ್ ದ ಅಬ್ಸಾರ್ಪ್ಷನ್. ನಾವು ಆಹಾರದ ಜೊತೆಗೆ ತಗೊಂಡ್ರೆ, ನಾವು ಹಾಲಲ್ಲಿ ಕ್ಯಾಲ್ಸಿಯಂ ಇದೆ, ಅದು ಇದೆ, ಇದಿದೆ ಎಲ್ಲ ತಗೋತೀವಿ, ಆದರೆ ಅದು ಎಲ್ಲಾನು ಕೂಡ ಅಬ್ಸಾರ್ಬ್ ಆಗಲ್ಲ. ಹೌದು ಹೌದು, ಅಬ್ಸಾರ್ಬ್ ಆಗಲ್ಲ. ಅದೇ ರೀತಿ ಆಹಾರದ ಜೊತೆ ತಗೊಂಡಾಗ್ಲೂ ಕೂಡ. ಮತ್ತೆ ಹಾಲು ಹಾಕಿದ ಯಾವುದೇ ಪದಾರ್ಥವನ್ನ ಊಟದ ಜೊತೆಗೆ ಬೇರೆ ಯಾವುದೇ ಪದಾರ್ಥದ ಜೊತೆ ಸೇವನೆ ಮಾಡಬಾರ್ದು ಅನ್ನೋದು ಇನ್ನೊಂದು ಕಾರಣ. ಹಾಲು ಹಾಕಿದ ಯಾವುದೇ ಹಾಲನ್ನ ಬೇರೆ ಆಹಾರದ ಜೊತೆ ಮಿಕ್ಸ್ ಮಾಡಬಾರ್ದು, ಹುಳಿ ಉಪ್ಪು ಎಲ್ಲ ಹಾಕಿರೋಂಥ ಯಾವುದೇ ಊಟ. ಸೊ ಹಾಗಾಗಿ ನೀವು ಊಟ ಮಾಡಿದ ತಕ್ಷಣ ಕಾಫಿ ತಗೊಂಡ್ರೆ ವಿತ್ ಮಿಲ್ಕ್ ಇರೋಂಥ ಹಾಲು ಹಾಕಿದ ಕಾಫಿ ಟೀ, ಹಾಲು ಅದ್ರ ಜೊತೆ ಮಿಕ್ಸ್ ಆಗುತ್ತಲ್ಲ, ಅದು ನಿಮಗೆ ಅಸಿಡಿಟಿಯನ್ನು ಜಾಸ್ತಿ ಮಾಡುತ್ತೆ. ಅದು ಬಿಟ್ಟು ಲಾಂಗ್ ರನ್ ನಲ್ಲಿ ಬೇರೆ ಸಮಸ್ಯೆಗಳು ಬರುತ್ತೆ, ಅದು ಬೇರೆ ವಿಷಯ, ಬಟ್ ಅಸಿಡಿಟಿಯನ್ನ ಜಾಸ್ತಿ ಮಾಡುತ್ತೆ. ಸೊ ಒಂದು ಕಾಫಿ ಟೀ ಬಗ್ಗೆ, ಕಾಫಿ ಟೀ ಇಲ್ಲೇ ಇದೀವಿ ಇನ್ನು. ಹೌದು, ಮುಂದೆ ಹೋಗಿಲ್ಲ ಅದಕ್ಕೆ. ನೆಕ್ಸ್ಟು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋವಂಥದ್ದು. ಸಮಯಕ್ಕೆ ಸರಿಯಾಗಿ ಅಂದಾಗ 2-3 ಅಂಶಗಳು ಬರುತ್ತೆ ಇಲ್ಲಿ. ಒಂದು, ನನಗೆ ಹಸಿವಾದಾಗ ಊಟ ಮಾಡಬೇಕಾ ಅಥವಾ ಟೈಮ್ ನೋಡ್ಕೊಂಡು ಊಟ ಮಾಡಬೇಕಾ ಅಂತ ನಾವು ಹಿಂದೆ ಒಂದ್ಸಲ ಇದ್ರ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಸಮಯಕ್ಕೆ ಸರಿಯಾಗಿ ಹಸಿವಾಗೋ ಹಾಗೆ ರೂಢಿ ಮಾಡ್ಕೊಳ್ಬೇಕು ನಾವು. ನನಗೆ 9 ಗಂಟೆಗೆ ನಾನು ಆಫೀಸಿಗೆ ಹೋಗಬೇಕು ಅಂದರೆ 8 ಗಂಟೆಗೆ ತಿಂಡಿ ತಿನ್ನಬೇಕು, ನನಗೆ ಅಷ್ಟೊತ್ತಿಗೆ ಚೆನ್ನಾಗಿ ಹಸಿವಾಗಿರಬೇಕು. ಅಥವಾ ನನಗೆ ಆಫೀಸಲ್ಲಿ ಬ್ರೇಕ್ ಇರೋದು 2 ಗಂಟೆಗೆ, 1:30 2 ಗಂಟೆ ಬ್ರೇಕ್ ಇರುತ್ತೆ, ಆ ಟೈಮಲ್ಲಿ ಹಸಿವಾಗಬೇಕು ನನಗೆ, ಆ ಥರ ನಾನು ರೂಢಿ ಮಾಡ್ಕೊಂಡಿರ್ಬೇಕು. ಸೊ ಯಾವಾಗ ಹಸಿವಾಗತ್ತೆ ಆಗ ಊಟ ಮಾಡದೆ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಊಟದ ಸಮಯಕ್ಕೆ ಚೆನ್ನಾಗಿ ಹಸಿವಾಗೋ ಹಾಗೆ ರೂಢಿ ಮಾಡಿಕೊಂಡು, ಇಟ್ ವಿಲ್ ಟೇಕ್ ಟೈಮ್. ಆಲ್ರೆಡಿ ನಿಮ್ಮ ಸಿಸ್ಟಮ್ ಈಗ ಸರಿ ಇಲ್ಲ, ಯದ್ವಾ ತದ್ವಾ ಇದೆ ನಮ್ಮದು ಲೈಫ್ ರುಟೀನ್ ಅಂತ ಸರಿ ಮಾಡ್ಕೋಬೇಕು ನಿಧಾನಕ್ಕೆ. ಸೊ ಅದರಿಂದ ಅಸಿಡಿಟಿ ಕಡಿಮೆ ಆಗುತ್ತೆ. ಇನ್ನೊಂದು, ಚೆನ್ನಾಗಿ ನೀರು ಕುಡಿಬೇಕು. ಸಾಧ್ಯ ಆದಷ್ಟು ಕಾದಾರಿದ ನೀರೇ ಪ್ರಿಫರ್ ಮಾಡಿದರೆ ಒಳ್ಳೆಯದು. ಯಾವುದಾದ್ರೂ ನೀರನ್ನು ಊಟದ ಜೊತೆಗೆ ಜಾಸ್ತಿ ತಗೊಳ್ಬಾರ್ದು. ಊಟದ ಜೊತೆಗೆ ಬೇಕು ನೀರು, ಆದರೆ ಜಾಸ್ತಿ ಆಗಬಾರ್ದು. ಜಾಸ್ತಿ ಆದರೆ ಮತ್ತೆ ಜೀರ್ಣ ಹೆಚ್ಚು ಕಮ್ಮಿ ಆಗುತ್ತೆ, ಅಸಿಡಿಟಿ ಆಗುತ್ತೆ. ನೀರು ಕಡಿಮೆ ಆದರೂ ಆಗುತ್ತೆ. ಯಾಕೆ ಜಾಸ್ತಿ ಕುಡಿಬಾರ್ದು ಅಂತ ಕಾರಣ? ಆಹಾರ ಸೇವನೆಯಲ್ಲಿ ಹೇಗೆ ಅಂದರೆ, ನಮ್ಮ ಹೊಟ್ಟೆಗೆ ಕ್ವಾಂಟಿಟಿ ನಾವೇನು ಆಹಾರದ್ದು ಕೊಡ್ತೀವಿ, ನಾವು 4 ಭಾಗ ಮಾಡಿದರೆ ನಮ್ಮ ಆಹಾರವನ್ನು, ಅದರಲ್ಲಿ ಆಲ್ಮೋಸ್ಟ್ ಅರ್ಧದಷ್ಟು ಘನ ಪದಾರ್ಥ ಇರಬೇಕು, ಇನ್ನು ಒಂದು 1/4 ಭಾಗದಷ್ಟು ಅಥವಾ ಒಂದು ಅಪ್ರಾಕ್ಸಿಮೇಟ್ಲಿ ಅಷ್ಟು ದ್ರವ ಆಹಾರ ಇರಬೇಕು, ಖಾಲಿ ಇರಬೇಕು, ಜೀರ್ಣಕ್ಕೆ ಖಾಲಿ ಇರಬೇಕು. ಈಗ ನಾವು ಮಿಕ್ಸಿಗೆ ಅಥವಾ ಗ್ರೈಂಡರಿಗೆ ಮೇಲಿನ ತನಕ ಫುಲ್ ಹಾಕಿದ್ರೆ ಅದು ಕಡಿಯೋದೇ ಇಲ್ಲ, ತಿರುಗದೇ ಇಲ್ಲ. ಅದು ನಮ್ಮ ಹೊಟ್ಟೆನೂ ಹಾಗೆ ಫುಲ್ ಹಾಕಿದ್ರೆ ಜೀರ್ಣ ಆಗಲ್ಲ, ಎಲ್ಲ ತಿರ್ಗಾ ಮುರ್ಗ ಆಗುತ್ತೆ. ಹೌದು, ಅದಕ್ಕೆ ಏನು ಜೀರ್ಣಕ್ರಿಯೆ ಆಗೋದಕ್ಕೆ ಆ ಮೂಮೆಂಟ್ ಆಗಬೇಕು. ಜಠರದಲ್ಲಿ ಅದೊಂದು ಚೀಲದ ಥರ ಇರುತ್ತೆ ಜಠರ. ಅದು ವಿಜುವಲ್ಸ್ ವಿಡಿಯೋಸ್ ಎಲ್ಲಾದರೂ ಸಿಕ್ಕಿದ್ರೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಗೊತ್ತಿಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ನಮಗಂತೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತೀವಿ, ಆಕ್ಚುಯಲ್ ಮೂವ್ಮೆಂಟ್ ನ ವಿಜುವಲ್ಸ್ ಇದೆ. ರೀಸೆಂಟ್ ಆಗಿ ಮುಂಚೆ ಇರಲಿಲ್ಲ, ನಾವು ಕಲಿಯೋ ಕಾಲಕ್ಕೆ ನಾವು ಇಮ್ಯಾಜಿನ್ ಮಾಡ್ಕೋಬೇಕಿತ್ತು ಹೀಗಾಗತ್ತೆ. ಇಮ್ಯಾಜಿನೇಷನ್ ಇದು ಮ್ಯಾಚ್ ಆಗೋ ಥರ ಮ್ಯಾಚ್ ಆಗತ್ತೆ. ಇವಾಗ ರೀಸೆಂಟ್ಲಿ ನಾನು ನೋಡಿದೆ ಅದು ವಿಡಿಯೋಸ್, ಹೇಗೆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆಗತ್ತೆ ಅನ್ನೋದು ಲೈವ್. ಅದು ಅಂದ್ರೆ ಇದೊಂದು ಹುಳ ಇದೆ, ಅದು ಹೀಗೆ ಹೋಗ್ತಿರತ್ತೆ, ಮುಂದೆ ಹೋಗಿ ಬಾಡಿಯನ್ನ ಬೆಂಡ್ ಮಾಡಿ ಮತ್ತೆ ಮುಂದೆ ಹೋಗುತ್ತೆ, ಈಗ ಒಂದು ಅದೇ ತರ ಒಂದು ಪೈಪ್ ಅಲ್ಲಿ ಒಂದು ಕಡೆ ಆಹಾರ ಇರುತ್ತೆ, ಒಂದು ಕಡೆ ಕನ್ಸ್ಟ್ರಿಕ್ಟ್ ಆಗತ್ತೆ, ಅದು ಓಪನ್ ಆದಾಗ ಇಲ್ಲಿಂದ ಪುಷ್ ಮಾಡುತ್ತೆ, ಇನ್ನೊಂದು ಸೈಡ್ ಹಿಂದ್ಗಡೆ ಕನ್ಸ್ಟ್ರಿಕ್ಟ್ ಆಗತ್ತೆ. ಆ ತರ ಮೂವ್ಮೆಂಟ್ ಆಗುವಂಥದ್ದು ಜಠರದಲ್ಲೂ, ಅದು ಕರುಳಲ್ಲಿ ಆಗ್ತಿರುತ್ತೆ, ಜಠರದಲ್ಲಿ ಮೂವ್ ಆಗಲ್ಲ, ಇದು ಕನ್ಸ್ಟ್ರಿಕ್ಟ್ ಮತ್ತೆ ರಿಲ್ಯಾಕ್ಸ್ ಆಗೋದ್ರ ಮೂಲಕನೇ ಅದು ಪುಷ್ ಆಗುತ್ತೆ, ಅಲ್ಲಿ ಒಳಗಡೆ ಮಿಕ್ಸ್ ಆಗ್ತಾ ಇರುತ್ತೆ. ಅದ್ರ ಒಳಗಡೆನೆ ಜಠರದಲ್ಲಿ ಮಿಕ್ಸ್ ಆಗಿ ಅದು ಜೀರ್ಣ ಆಗ್ಬೇಕಲ್ಲ, ಅಲ್ಲಿ ಏನು ಕಿಣ್ವಗಳು ಎನ್ಸೈಮ್ಸ್ ಬರುತ್ತೆ ಅದರಲ್ಲಿ, ಅಲ್ಲಿ ಡೈಜೆಷನ್ ಆಗ್ತಿರತ್ತೆ. ಆಗ ನಾವು ನೀರು ಕಡಿಮೆ ಇದ್ರೂ ಜೀರ್ಣ ಸರಿಯಾಗಿ ಆಗಲ್ಲ, ನೀರು ಜಾಸ್ತಿ ಇದ್ರೂ ಆಗಲ್ಲ. ಸಿಂಪಲ್ ಅದರ ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಆಗುತ್ತೆ. ಸಿಂಪಲ್ ಮತ್ ಸರಳ ಉದಾಹರಣೆ ಅಂದ್ರೆ ಮಿಕ್ಸಿ ಗ್ರೈಂಡರೇ, ಅಲ್ಲೂ ನೀವು ನೀರು ಕಡಿಮೆ ಹಾಕಿದ್ರು ಅದು ಕೆಲಸ ಮಾಡಲ್ಲ ಸರಿಯಾಗಿ, ನೀರು ಜಾಸ್ತಿ ಆದ್ರೂ ಮಾಡಲ್ಲ. ಇಲ್ಲೂ ಸಿಮಿಲರ್ ಅಂತ ಅಂದ್ಕೊಳ್ಳಿ. ಆದ್ರೆ ಕೆಲವು ಅಂದ್ರೆ ನಮ್ಮ ದೇಹಕ್ಕೆ ಹೋದ ದ್ರವ ಈಗ ಕಿಡ್ನಿಗೆ ಕೆಲವೊಂದು ನೇರವಾಗಿ ಇದು ಹೋಗಲ್ವಾ, ಅದು ಇಲ್ಲಿಗೆ ಹಾಗೇನೆ ಹೋಗ್ಬೇಕು, ಜಠರಕ್ಕಾಗೇನೆ ಹೋಗ್ಬೇಕು. ಯಾವ್ದಾದ್ರು ನಾವ್ ಎಷ್ಟು ನೀರು ಕುಡಿದ್ರು ಅದು ಜಠರ ಕರುಳಾಗೆ ರಕ್ತಕ್ಕೆ ಹೋಗಿ ಅದೇ ರೂಟು.
ಎಲ್ಲದಕ್ಕೂ ಅದೇ ರೂಟ್, ಜಠರ ಕರುಳಿನ ಮೂಲಕವೇ ಹೋಗುವಂಥದ್ದು ಅಷ್ಟೇ, ಸಿಂಗಲ್ ವೇ. ಹೌದು. ಸೊ ನೀರು ಹೆಚ್ಚು ಕಮ್ಮಿ ಆದರೆ ಅದು ಜೀರ್ಣ ಸರಿಯಾಗಿ ಆಗಲ್ಲ. ಮತ್ತೆ ಏನಾಗುತ್ತೆ, ನಾವು ಇಷ್ಟು ಘನಾಹಾರ ಹಾಕಿ ಇಷ್ಟು ದ್ರವ ಕೊಟ್ಟರೆ, ನೀರು ಜಾಸ್ತಿ ಆದರೆ, ಈಗ ನಾವು ಇಷ್ಟು ಅನ್ನಕ್ಕೆ ಇಷ್ಟು ಸಾರು ಹಾಕ್ಕೊಂಡ್ರೆ, ಬರೀ ಸಾರೇ ತಿಂದು ಸೂಪ್ ಆ ಥರ ತಗೊಂಡ್ರೆ ಪರವಾಗಿಲ್ಲ, ಬಟ್ ಎರಡೂ ತಗೊಳ್ಳುವಾಗ ದ್ರವ ತುಂಬ ಜಾಸ್ತಿ ಆದರೆ, ನೀರಿನ ಅಂಶ ತುಂಬ ಜಾಸ್ತಿ ಆದರೆ ಈ ಸಮಸ್ಯೆ ಆಗುತ್ತೆ, ಅನ್ಈಸಿನೆಸ್ಸು, ಬ್ಲೋಟಿಂಗ್ ಇದೆಲ್ಲ. ಇನ್ನೊಂದು ಅತಿಯಾಗಿ ತಿನ್ನುವಂಥದ್ದು. ನನ್ನ ಸಾಮರ್ಥ್ಯ 2 ದೋಸೆ, ನನ್ನ ಪಲ್ಯ ರುಚಿಯಾಗಿದೆ ಅಂತನೋ ಇನ್ನೇನೋ ಕಾರಣಕ್ಕೋ 4-5 ದೋಸೆ ಒಟ್ಟಿಗೆ ತಿಂದು ಬಿಡ್ತೀನಿ, ಜೀರ್ಣ ಸರಿಯಾಗಿ ಅಲ್ವಾ? ಈಗ 2 ದೋಸೆ ತಿನ್ನುವವರು 2.5 ದೋಸೆ ಆಸೆಯಲ್ಲಿ ತಿನ್ನೋದು ಬೇರೆ, ಆಸೆ ಅಗತ್ಯಕ್ಕೆ ತಿನ್ನೋದು ಬೇರೆ, ರುಚಿ ಆಸೆಯಿಂದ ಅದರಿಂದನೂ ಸಮಸ್ಯೆ ಬರುತ್ತೆ. ಸೊ ಅದನ್ನು ಮಾಡಬಾರ್ದು, ಯಾವುದರಿಂದ ಸಮಸ್ಯೆ ಬರುತ್ತೆ ಅದನ್ನು ಮಾಡಬಾರ್ದು. ದಟ್ ಈಸ್ ದ ಸಿಂಪಲ್ ಥಿಂಗ್ ಅಷ್ಟೇ. ಇನ್ನೊಂದೇನು ಅಂದರೆ, ರಾತ್ರಿ ಊಟ ಲೇಟಾಗಿ ಮಾಡುವಂಥದ್ದು ಮತ್ತು ಜಾಸ್ತಿ ಮಾಡುವಂಥದ್ದು. ನಾವು ಮಧ್ಯಾಹ್ನ ಯಾವ ಪ್ರಮಾಣದ ಆಹಾರ ಸೇವನೆ ಮಾಡ್ತೀವಿ, ಬಟ್ ನಾವು ಜಾಸ್ತಿ ಮಾಡದೇ ಇದ್ದರೆ ಮರುದಿನ ಬೆಳಗ್ಗೆ ಬೇಗ ಹಸುವಾಗುತ್ತೆ ಅಂತ ಅನ್ನೋದು ಮೇ ಬಿ ಅದೊಂದು ರೀಸನ್ ಇರಬಹುದು. ರಾತ್ರಿ ನಿದ್ದೆಯಲ್ಲಿ ಹಸು ಆಗಿ ಎದ್ದೇಳೋದು, ಅದು ರೂಢಿ ಆಗ್ತಾ ಅದು ನಮಗೆ ಏನಾಗಿದೆ ಅಂದರೆ, ಲೇಟ್ ನೈಟ್ ಡಿನ್ನರ್ ಮಾಡುವಂಥದ್ದು ರೂಢಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನು ಅಂದರೆ, ರಾತ್ರಿ ಒಂದು 7:15 ಮುಂಚೆ ಡಿನ್ನರ್ ಮುಗಿಬೇಕು. ನಾವು ಮಲಗೋದೇ ಲೇಟ್ ಆಗೋದ್ರಿಂದ ನಾವೇನು ಮಾಡ್ತೇವೆ, ಹಸಿವಾಗುತ್ತೆ, ಮತ್ತೆ ನಿದ್ದೆ ಬರದೇ ಇದ್ದಾಗ ಹಸಿವಾಗುತ್ತೆ. ನೀವು 7 ಗಂಟೆ ಬಾಡಿಗೆ ಆಕ್ಟಿವಿಟೀಸ್ ಅನ್ನು ಕೊಟ್ಟಾಗ ಅದು ಕರಗತ್ತೆ, ಮತ್ತೆ ಆಹಾರ ಬೇಡತ್ತೆ. ಈಗ 7 ಗಂಟೆಗೆ ರಾತ್ರಿ ಊಟ ಮಾಡಿ ನೀವು 9:30ಗೆ ಮಲ್ಕೊಂಡ್ರೆ ಏನೂ ಸಮಸ್ಯೆ ಆಗಲ್ಲ. ಬೆಳಿಗ್ಗೆ ಎದ್ದಾಗ ಹಸಿವಾಗತ್ತೆ ಖಂಡಿತವಾಗ್ಲೂ, ಆವಾಗ ಅದಕ್ಕೆ ಏನಾದರೂ ಕೊಡಬೇಕಾಗತ್ತೆ. ಆದರೆ ರಾತ್ರಿ ಹಸಿವಾಗಲ್ಲ, ನಿದ್ದೆ ಒಂದ್ಸಲ ಬಂದ ಮೇಲೆ. ನಾವು ಮಲಗೋದು ಲೇಟ್ ಆದಾಗ ಹಸಿವಾಗತ್ತೆ. ಹಾಗಾಗಿ ಏನು ಮಾಡ್ತೀವಿ, ಹೆವಿ ತಗೊಳ್ತೀವಿ. ಹೆವಿ ಅಂತ ಅಂದರೆ ಜೀರ್ಣಕ್ಕೆ ಕಷ್ಟವಾದಂಥ ಆಹಾರವನ್ನು ರಾತ್ರಿ ತಗೋತೀವಿ. ತುಂಬ ಪ್ರೋಟೀನ್ ರಿಚ್ ಇರುವಂಥದ್ದು, ಮಾಂಸಾಹಾರ ಆಗಿರ್ಬೋದು, ಇದೆಲ್ಲ ರಾತ್ರಿ ತಗೊಂಡು ಮತ್ತೆ ನಿದ್ದೆ ಮಾಡಿದಾಗ ರಾತ್ರಿ ಜೀರ್ಣ ಸಾಮರ್ಥ್ಯ ಕಡಿಮೆ ಇರುತ್ತೆ ಕಂಪೇರ್ ಟು ಹಗಲು. ಒಂಥರ ಹೈಬರ್ನೇಷನ್ ಅಲ್ಲಿ ಇರುತ್ತೆ, ತುಂಬ ಮಿನಿಮಮ್ ಇದರಲ್ಲಿ ಹೋಗ್ತಾರೆ. ಆಗ ಸೂರ್ಯಾಸ್ತ ಆದಮೇಲೆ ಜೀರ್ಣಕ್ರಿಯೆ ನಿಧಾನ ಆಗುತ್ತೆ. ಬೆಳಿಗ್ಗೆ ಸೂರ್ಯನ ಸಪೋರ್ಟ್ ಇರಲ್ಲ. ಹೌದು, ಹಾಗಾಗಿ ಅದು ಜೀರ್ಣ ಆಗದೇ ಇದ್ದಾಗ ಈ ಸಮಸ್ಯೆಗಳು ಬರುತ್ತೆ. ಸೊ ರಾತ್ರಿ ಡಿನ್ನರ್ ಊಟ ಯಾವತ್ತೂ ಕೂಡ ಸಾಧ್ಯ ಆದಷ್ಟು ಬೇಗ ಮತ್ತು ತುಂಬ ಲೈಟ್ ಆಗಿರಬೇಕು, ಜೀರ್ಣಕ್ಕೆ ಸುಲಭವಾದಂಥದ್ದು. ಅನ್ನ ಆಗಿರಬಹುದು, ನಮ್ಮ ರೆಗ್ಯುಲರ್ ಆಹಾರಗಳು. ತುಂಬ ಜನ ಹೇಳೋದು ನಾನು ಕೇಳಿದ್ದೀನಿ, ಚಪಾತಿ ಲೈಟ್ ಅಂತ ಚಪಾತಿ ತಿಂತೀನಿ ನಾನು ರಾತ್ರಿ ಅಂತ. ಆ್ಯಕ್ಚುಲಿ ಅನ್ನ ಲೈಟರ್ ಕಂಪೇರ್ ಟು ಚಪಾತಿ, ಯಾವುದೇ ರೊಟ್ಟಿ ದೋಸೆ ಇದೆಲ್ಲಕ್ಕಿಂತ. ಇನ್ನೊಂದು ಲೇಟಾಗಿ ನಿದ್ದೆ ಮಾಡುವಂಥದ್ದು. ರಾತ್ರಿ ನಿದ್ದೆ ಕೆಡೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಬರುತ್ತೆ. ಸೊ ಇದಿಷ್ಟು ನೀರು ದೇಹಕ್ಕೆ ಕಡಿಮೆ ಆಗೋದ್ರಿಂದನೂ ಬರುತ್ತೆ. ಇನ್ನು ತುಂಬ ಯಾರಿಗೆ ಆಗಲ್ಲ, ಸ್ಪೈಸಿ, ಎಣ್ಣೆಯಲ್ಲಿ ಕರೆದಿದ್ದು, ತುಂಬ ಹುಳಿ ಬರಿಸಿದ ಆಹಾರಗಳು, ಇದರಿಂದ ಎಲ್ಲ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಫುಡ್ ರಿಲೇಟೆಡ್. ಇನ್ನು ಕೆಲವೊಂದು ಏನು ಅಂದರೆ ಅವ್ರವ್ರಿಗೆ ಗೊತ್ತಿರುತ್ತೆ, ಇದು ತಿಂದರೆ ನನಗೆ ಆಗಲ್ಲ ಅಂತ ಗೊತ್ತಿರುತ್ತೆ, ಅದನ್ನ ನಿಲ್ಲಿಸ್ಬೇಕು. ಯಾಕಂದರೆ ಒಬ್ಬೊಬ್ಬರ ದೇಹ ಬೇರೆ ಬೇರೆ ಥರ ಇರೋದ್ರಿಂದ ನನಗೇನು ಬೇಡ ಅಂತ ಗೊತ್ತಾದಾಗ ನಾನು ನಿಲ್ಲಿಸ್ಬೇಕು. ಸೊ ಇದಿಷ್ಟನ್ನು ನಾವು ಪಾಲನೆ ಮಾಡಿದ್ರೆ ಅಸಿಡಿಟಿ ಸಮಸ್ಯೆಯಿಂದ ಮುಕ್ತಿ ಪಡಿಬೋದು. ಇದಕ್ಕಿಂತ ಇನ್ನೂ ಆಗ್ತಿದೆ ಅಂದ್ರೆ ವೈದ್ಯರನ್ನ ಕಂಡು ಅನಿವಾರ್ಯ ಚಿಕಿತ್ಸೆ ತಗೋಬೇಕು. ನಮ್ಮನ್ನೇ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಸೆಲ್ಫ್ ಡಯಾಗ್ನೋಸಿಸ್ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನೋದು ಇಲ್ಲಿನ ಐ ಥಿಂಕ್ ಸಾರಾಂಶ. ಇದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಅದು ಸಾರಾಂಶ. ಆದರೆ ಎಸ್ಪೆಷಲಿ ತುಂಬ ಕಾಮನ್ ಆಗಿ ನಾವು ಎಲ್ಲರೂ ಕೂಡ ಅಂದರೆ ಅನುಭವಿಸುವಂಥದ್ದು ಈ ಅಸಿಡಿಟಿ ಅಥವಾ ಇದು ಏನು ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜೀವನವನ್ನು ಹೇಗೆ ಸಿಂಪಲ್ಲಾಗಿ ಮಾಡುವಂಥ ಬದಲಾವಣೆಗಳನ್ನು ಮಾಡೋ ಮೂಲಕ ಒಳ್ಳೆಯ ಆರೋಗ್ಯದತ್ತ ಹೋಗೋದಕ್ಕೆ, ಅದರಲ್ಲೂ ಎಸ್ಪೆಷಲಿ ಅಸಿಡಿಟಿನ ಅವಾಯ್ಡ್ ಮಾಡೋದಕ್ಕೆ ತುಂಬ ಸರಳವಾದ ದಾರಿಯನ್ನು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಟಾಪಿಕ್ನ ಜೊತೆ, ಇನ್ನೊಂದು ವಿಚಾರದ ಜೊತೆ ಹೇಗೆ ನಾವು ಆಹಾರದ ಮೂಲಕ ಆರೋಗ್ಯವನ್ನು ಉತ್ತಮಗೊಳಿಸ್ಬೋದು ಅಂತ ತಿಳ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.